Perfect News Canada. Your trust, our responsibility. Flawless reporting without any hidden agendas. ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ ಸ್ವಾಗತ. ನಾನು BS ನದಿ. ನಾವೊಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಮುಂದಿನ ಸುಮಾರು ಒಂದು 15-20 ದಿನಗಳವರೆಗೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ರಾಜಕಾರಣದ ಬಗ್ಗೆ ಮತ್ತು ಇಲ್ಲಿ ರಾಜಕಾರಣ ಮಾಡಿದಂಥ ವ್ಯಕ್ತಿಗಳ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಮಾಡೋದ್ರ ಜೊತೆಗೆ ಯಾಕೆ ಇವತ್ತಿನವರೆಗೂ ಹುಕ್ಕೇರಿ ತಾಲೂಕಿನಲ್ಲಿ ಮತ್ತೊಬ್ಬ ಪರ್ಯಾಯ ನಾಯಕ ಹುಟ್ಟಲಿಲ್ಲ ಅಥವಾ ಈ ನಾಯಕರ ಹುಟ್ಟುವಿಕೆಗೆ ಯಾರು ಅಡ್ಡಗಾಲಾದ್ರು ಮತ್ತು ಈ ಕ್ಷೇತ್ರದಲ್ಲಿ ಸುಮಾರು 30-35 ವರ್ಷಗಳ ಕಾಲ ಏನು ರಾಜಕಾರಣವನ್ನ ಮಾಡಿದ್ರು ಆ ಮನೆತನದ ಅಂದ್ರೆ ಇಲ್ಲಿ ಕತ್ತಿ ಕುಟುಂಬ ಮತ್ತು AB ಪಾಟೀಲ್ ಮನೆತನದವರಾಗ್ಲಿ ಅಥವಾ ಮಲ್ಲಾರಿಗೌಡ ಪಾಟೀಲ್ ಅವರ ಮನೆತನದವರಾಗ್ಲಿ ಯಾಕೆ ಬೇರೆ ನಾಯಕರನ್ನ ಬೆಳೆಸಲಿಲ್ಲ ಅಂತಕ್ಕಂಥ ಒಂದು ಆರೋಗ್ಯಕರ ರಾಜಕೀಯ ಚರ್ಚೆಯನ್ನ ಮಾಡುವ ನಿಟ್ಟಿನಲ್ಲಿ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಇದು ಬಹುಶಃ ಸುಮಾರು 7-8 ಎಪಿಸೋಡ್ಗಳ ಮೂಲಕ ಸಂಪೂರ್ಣ ಹುಕ್ಕೇರಿ ತಾಲೂಕಿನ ರಾಜಕಾರಣವನ್ನ ವಿಶ್ಲೇಷಣೆ ಮಾಡುವುದರ ಜೊತೆಗೆ ಯಾರ್ಯಾರು ನಾಯಕರಾಗಿ ಬೆಳಿಬೇಕಾಗಿತ್ತು ಅಥವಾ ಯಾರ್ಯಾರು ನಾಯಕರಾಗ್ಬೇಕಂತೇಳಿ ಬಯಸಿದ್ರು ಅವ್ರು ಯಾಕೆ ನಾಯಕರಾಗಿ ಬೆಳಿಲಿಲ್ಲ, ಇವರ ಬೆಳವಣಿಗೆಗೆ ಅಡ್ಡಗಾಲಾಗಿ ಯಾರು ನಿಂತರು ಅಂತಕ್ಕಂಥದ್ದನ್ನ ಸಮಾಜದ ಮುಂದೆ ಮತ್ತು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಅಷ್ಟೇ ಅಲ್ಲ ಸಂಪೂರ್ಣ ಹುಕ್ಕೇರಿ ತಾಲೂಕಿನ ಜನರ ಮುಂದೆ ತೆರೆದಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಯಾರು ನಾವು ರಾಜಕೀಯ ನಾಯಕರು ಅಂತಕ್ಕಂಥ ಮುಖವಾಡವನ್ನು ಧರಿಸಿ ಜನರನ್ನ ದಾರಿ ತಪ್ಪಿಸಿ ಜನಪರ ಚಿಂತನೆಯನ್ನ ಹೊಂದಿರದೆ ಜನನಾಯಕರಾಗಲು ಅಯೋಗ್ಯರಾದಂಥವರು ಇವತ್ತಿಗೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಯಾಕೆ ಇದ್ದಾರೆ, ಇಂತಹ ನಾಯಕರ ಜೊತೆ ಕಾರ್ಯಕರ್ತರು ಯಾಕೆ ಗುರುತಿಸಿಕೊಂಡಿದ್ದಾರೆ, ಇವರು ಈ ಕ್ಷೇತ್ರಕ್ಕೆ ಅನಿವಾರ್ಯನಾ ಎನ್ನುವುದರ ಸಂಪೂರ್ಣ ವಿಶ್ಲೇಷಣೆ ಮಾಡುವುದರ ಜೊತೆಗೆ ಇದುವರೆಗೆ ಈ ಕ್ಷೇತ್ರದಲ್ಲಿ ಜನರನ್ನ ವಂಚಿಸಿ ದ್ರೋಹ ಮಾಡಿ ಮೋಸ ಮಾಡಿ ಅಭಿವೃದ್ಧಿಯ ಕಡೆಗೆ ಗಮನವನ್ನೇ ನೀಡದಂತ ಎರಡನೇ ಹಂತದ ನಾಯಕರು ತಮ್ಮ ಈ 2 ನಂಬರ್ ದಂಧೆಗಳ ರಕ್ಷಣೆಗಾಗಿ ಯಾವ್ಯಾವ ನಾಯಕರ ಗುಲಾಮರಾಗಿ ಬೆಳೆದ್ರು ಅಥವಾ ಬೆಳೀತಾ ಇದ್ದಾರೆ ಇವತ್ತಿಗೂ ಅವರೊತ್ತಿಗೆ ಗುರುತಿಸಿಕೊಂಡಿದ್ದಾರೆ ಮತ್ತು ಇವರು ಸಂದರ್ಭಗಳು ಅವಕಾಶಗಳು ಸಿಕ್ಕಾಗ ಯಾಕೆ ಪಕ್ಷಾಂತರ ಮಾಡ್ತಾರೆ, ಅಧಿಕಾರ ಇದ್ದಂತ ನಾಯಕರ ಜೊತೆಗೆ ಇವರು ಯಾಕೆ ಗುರುತಿಸಿಕೊಳ್ತಾರೆ ಅಂತಕ್ಕಂಥ ಚರ್ಚೆಯನ್ನ ಸಾರ್ವಜನಿಕರ ಮುಂದೆ ಬಿಚ್ಚಿರುವ ಪ್ರಾಮಾಣಿಕ ಪ್ರಯತ್ನವನ್ನ ಈ ನಿಮ್ಮ ಪರ್ಫೆಕ್ಟ್ ನ್ಯೂಸ್ ಚಾನೆಲ್ ವಿಶ್ಲೇಷಣೆ ಮಾಡಿಯೇ ಮಾಡುತ್ತದೆ. ದಯವಿಟ್ಟು ನಾನು ವೀಕ್ಷಕರಲ್ಲಿ ಮತ್ತು ಈ ಭಾಗದ ಜನರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ಹೇಳ್ತಾ ಇರೋ ಈ ವಿಷಯ ಅಥವಾ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ನೀವು ಯಾರು ನಮ್ಮ ಜೊತೆಗೆ ಕೈ ಜೋಡಿಸ್ತೀರಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಎದೆಗಾರಿಕೆಯ ರಾಜಕೀಯ ವರದಿಯನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾನು ಕೂಡ ಇದ್ದೀನಿ. ಯಾಕೆಂದ್ರೆ ನೀವೆಲ್ಲರೂ ಶಕ್ತಿಯಾಗಿ ನಮ್ಮ ಜೊತೆಗೆ ನಿಂತಿರೋದ್ರಿಂದ ಕೇವಲ 1 ವರ್ಷದಲ್ಲಿ ಸುಮಾರು 15 ಲಕ್ಷ ವೀಕ್ಷಕರನ್ನ ನಾವು ಹೊಂದುವುದರ ಮೂಲಕ ಸುಮಾರು 6,000 ಜನ ಸಬ್ಸ್ಕ್ರೈಬರ್ ಅನ್ನು ಹೊಂದಿದ್ದೀವಿ ಮತ್ತು ಎದೆಗಾರಿಕೆಯ ವರದಿಗಳನ್ನ ಮಾಡುವುದರ ಮೂಲಕ ಇಡೀ ಜಿಲ್ಲೆಗೆ ಅಷ್ಟೆಲ್ಲ ಕರ್ನಾಟಕದಲ್ಲಿಯೂ ಕೂಡ ನಮ್ಮ ಚಾನೆಲ್ನ ಜನ ವೀಕ್ಷಣೆ ಮಾಡುವ ಮಟ್ಟಿಗೆ ನಮ್ಮನ್ನು ಬೆಳೆಸಿದಂತ ಕ್ರೆಡಿಟ್ ನಿಮಗೆ ಸಲ್ತಾ ಇದೆ. ನನ್ನ ಇದುವರೆಗಿನ ವಿಡಿಯೋಗಳಿಗೆ ಈ ವಿಡಿಯೋನ ಹೋಲಿಕೆ ಮಾಡಿದಾಗ ಅಥವಾ ಮುಂದೆ ಇನ್ನೂ ಒಂದು 7-8 ವಿಡಿಯೋಗಳನ್ನ ಹೋಲಿಕೆ ಮಾಡಿದಾಗ ಸ್ವಲ್ಪ ಅಗ್ರೆಸಿವ್ ಅನ್ನ ಕಡಿಮೆ ಮಾಡಿಕೊಂಡು ನಾವು ಜನರಿಗೆ ವಾಸ್ತವಿಕ ಸತ್ಯವನ್ನ ತಿಳಿಸಿಕೊಡುವ ನಿಟ್ಟಿನಲ್ಲಿ ಬೇರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ವಿಡಿಯೋಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದನ್ನ ಎಲ್ಲಿಂದ ಆರಂಭ ಮಾಡಿ ಎಲ್ಲಿಗೆ ಮುಗಿಸ್ಬೇಕು ಅನ್ನೋದ್ರ ಒಂದು ದ್ವಂದ್ವ ನಿಲುವು ಇದ್ರೂ ಕೂಡ ಇದನ್ನ ಹೇಳೋದಕ್ಕೆ ನಮಗೂ ಕೂಡ ಸ್ವಲ್ಪ ನಾಚಿಕೆ ಸಂಕೋಚದ ಭಾವನೆ ಕೂಡ ಬರ್ತಾ ಇದೆ. ಯಾಕೆಂದ್ರೆ ಸುಮಾರು ನಾನು ಕೂಡ ಒಂದು 20-25 ವರ್ಷಗಳಿಂದ ಹುಕ್ಕೇರಿ ಮತಕ್ಷೇತ್ರದ ಸಂಪೂರ್ಣ ರಾಜಕಾರಣವನ್ನ ಕಣ್ಣಾರೆ ನೋಡಿಕೊಂಡು ಬೆಳೆದವನಾಗಿದ್ದು ಇಲ್ಲಿ ಇದುವರೆಗೂ ನಾನು ಏನು ರಾಜಕಾರಣದಲ್ಲಿ ನಾವು ಹೊಸದಾಗಿ ಬಂದಿದ್ವಿ ಅಂದ್ರೆ ಸುಮಾರು 20-22ನೇ ವರ್ಷದಲ್ಲಿ ಅವತ್ತಿನಿಂದಲೂ ಇವತ್ತಿನವರೆಗೆ ಏನು ಕೆಲವೊಂದು ನಾಯಕರನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅವರು ಅವತ್ತು ನಾಯಕರಾಗಿರ್ಲಿಲ್ಲ, ಗುಲಾಮರಾಗಿದ್ರು. ಇವತ್ತು ನಾಯಕರನ್ನಿಸ್ಕೊಂಡು ಇವರಿಗೆ ಇವರೇ ಘೋಷಣೆ ಮಾಡ್ಕೊಂಡಿದ್ದಾರೆ ಹೊರತಾಗಿ ಇವತ್ತಿಗೂ ಕೂಡ ಇವರು ಗುಲಾಮರ ಮನಸ್ಥಿತಿಯಿಂದ ಹೊರಗೆ ಬಂದಿಲ್ಲ. ಇಂತಹ ನಾಯಕರ ಅವಶ್ಯಕತೆ ಈ ಕ್ಷೇತ್ರಕ್ಕೆ ಇದೆಯಾ ಅಥವಾ ಇಂತಹ ನಾಯಕರೊಂದಿಗೆ ಕಾರ್ಯಕರ್ತರು ನಿಲ್ಲುವುದರ ಹಿಂದಿನ ಉದ್ದೇಶ ಏನು, ಅಥವಾ ಕಾರ್ಯಕರ್ತರನ್ನ ದ್ರೋಹ ಮಾಡಿ ನಮ್ಮ ಮನೆತನಗಳು ಮಾತ್ರ ಬೆಳಿಬೇಕು, ನಮ್ಮ ಉದ್ಯೋಗಗಳು ರಕ್ಷಣೆಗಾಗಿ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಎಂಬ ಮನಸ್ಥಿತಿಯಲ್ಲಿ ಇವರೇ ಇದ್ದಾರೆಯೇ, ಈ ಎಲ್ಲ ವಿಷಯಗಳನ್ನ ಜನರ ಮುಂದೆ ಇಡ್ತೀವಿ. ಜನರು ಕೂಡ ನಿಮಗೆ ಗೊತ್ತಿರ್ತಕ್ಕಂಥ ತಾವು ರಾಜಕಾರಣದಲ್ಲಿ ಉಂಡಿರ್ತಕ್ಕಂಥ ಕೈ ಅನುಭವಗಳು ಅಥವಾ ನೋವುಗಳು ಅಥವಾ ಯಾವ ರಾಜಕಾರಣಿಯಿಂದ ನಿಮಗೆ ವೈಯಕ್ತಿಕವಾಗಿ ತೊಂದರೆ ಆಗಿದೆ ಅನ್ನೋದನ್ನ ದಯವಿಟ್ಟು ನಮ್ಮ ಚಾನೆಲ್ ಗಮನಕ್ಕೆ ತಂದ್ರೆ ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಡುವುದರ ಜೊತೆಗೆ ಯಾವ್ಯಾವ ನಾಯಕರು ಯಾವ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ದ್ರೋಹ ಮಾಡಿದ್ರು ಅನ್ನೋದನ್ನ ಜನರ ಮುಂದೆ ತೆರೆದಿಡ್ತೀವಿ. ಈ ಹುಕ್ಕೇರಿ ತಾಲೂಕಿನ ಸರಣಿ ರೂಪದ ರಾಜಕೀಯ ವಿಶ್ಲೇಷಣೆ ನನಗೆ ಇವತ್ತಿನಿಂದ ಪರಿಜ್ಞಾನಕ್ಕೆ ಬಂತು ಅಥವಾ ನನಗೆ ಯಾವತ್ತು ಭಗವಂತ ಬುದ್ಧಿಯನ್ನ ಕೊಟ್ಟ, ನಾನು ಕಣ್ಣಾರೆ ಯಾವತ್ತು ರಾಜಕಾರಣವನ್ನ ನೋಡಿಕೊಂಡು ಬೆಳೆದಿದ್ದೀನಿ ಅವತ್ತಿನಿಂದ ಇವತ್ತಿನವರೆಗಿನ ಸ್ಥಿತಿಯನ್ನ ಹೇಳೋದಕ್ಕೆ ಪ್ರಾಮಾಣಿಕ ಮತ್ತು ನಿಯತ್ತಿನ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾವು ಎಲ್ಲಿಂದ ಆರಂಭಿಸಬೇಕು ಅಂತಂದ್ರೆ ನನ್ನ ಅನುಭವದ ಪ್ರಕಾರ ಅಥವಾ ನನಗೆ ತಿಳುವಳಿಕೆ ಬಂದಾಗಿನಿಂದ ಅಂತಂದ್ರೆ ನಾವೆಲ್ಲ ನೋಡ್ಕೊಂಡು ಬೆಳೆದಿದ್ದು AB ಪಾಟೀಲ್ ಸಂಕೇಶ್ವರ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾಗಿದ್ರು.
ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾಗಿ ಉಮೇಶ್ ಕತ್ತಿ ಅವರು ಇದ್ರು. ಅಂದ್ರೆ ಇವತ್ತಿನ ಒಂದು ಜನರೇಷನ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗೇನೊಂದು ಅಖಂಡ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಇತ್ತು ಅಥವಾ ಈಗೇನು ಯಮಕನಮಳ್ಳಿ ಕ್ಷೇತ್ರ ಇದೆ, ಅವತ್ತು ಯಮಕನಮಳ್ಳಿ ಮತಕ್ಷೇತ್ರ ಇರಲಿಲ್ಲ. ಹುಕ್ಕೇರಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಇತ್ತು ಮತ್ತು ಸಂಕೇಶ್ವರ ಪ್ರತ್ಯೇಕ ವಿಧಾನಸಭಾ ಮತಕ್ಷೇತ್ರ ಇತ್ತು. ಎ.ಬಿ. ಪಾಟೀಲ್ ಸಂಕೇಶ್ವರದ ಪ್ರತಿನಿಧಿಯಾಗಿದ್ರೆ ಉಮೇಶ್ ಕತ್ತಿ ಅವರು ಹುಕ್ಕೇರಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಇಬ್ರು ಕೂಡ ಜನತಾದಳ ಪರಿವಾರದಿಂದ ಬಂದಂತ ನಾಯಕರೇ ಆಗಿದ್ರು. ಆ ಸಂದರ್ಭದಲ್ಲಿ ಉಮೇಶ್ ಕತ್ತಿ ಮತ್ತು ಎ.ಬಿ. ಪಾಟೀಲ್ ಅವರ ಪ್ರಭಾವ ಯಾವ ರೀತಿಯಾಗಿತ್ತು ಅಂತಂದ್ರೆ, ಕರ್ನಾಟಕದ ರಾಜಕಾರಣದ ಚಿತ್ರಣವನ್ನೇ ಬದಲಾಯಿಸುವಂತ ಶಕ್ತಿ ಮತ್ತು ಸಾಮರ್ಥ್ಯ ಇದ್ದಂತ ನಾಯಕರಾಗಿದ್ರು. ಈ ರಾಜ್ಯದ ಘಟಾನುಘಟಿ ರಾಜಕೀಯ ನಾಯಕರಾದಂತಹ ದೇವೇಗೌಡ, ರಾಮಕೃಷ್ಣ ಹೆಗಡೆ, ಎಸ್.ಆರ್. ಬೊಮ್ಮಾಯಿ, ಜೆ.ಎಸ್. ಪಟೇಲ್ ಮುಂತಾದ ಘಟಾನುಘಟಿ ನಾಯಕರ ಮಾರ್ಗದರ್ಶನದಲ್ಲಿ ಬೆಳೆಯುವುದರ ಮೂಲಕ ಇಡೀ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ಸಮಾಜದೊಂದಿಗೆ ಗುರುತಿಸಿಕೊಂಡಿದ್ರು. ಇವರ ಮಾತಿಗೆ ಸರ್ಕಾರದ ಯಾವುದೇ ಮಂತ್ರಿ ಅಥವಾ ಮುಖ್ಯಮಂತ್ರಿಯೂ ಕೂಡ ಇವರ ಮಾತನ್ನ ಕಡೆಗಣನೆ ಮಾಡ್ತಾ ಇರಲಿಲ್ಲ. ಅಷ್ಟೊಂದು ದೈತ್ಯ ಶಕ್ತಿಯನ್ನ ಇವರಿಬ್ಬರು ನಾಯಕರು ಹೊಂದಿದ್ರು. ಆದರೆ ಇವರಿಗೂ ಕೂಡ ರಾಜಕೀಯವಾಗಿ ನಾವು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕು ಅಥವಾ ಬೆಳಿಬೇಕೆಂಬ ಆಶಾಶಕ್ತಿ ಅಥವಾ ಇಚ್ಛಾಶಕ್ತಿ ಇರಲಿಲ್ಲ. ಇದ್ದಿದ್ರೆ ಖಂಡಿತವಾಗಿಯೂ ಉಮೇಶ್ ಕತ್ತಿ ಮತ್ತು ಎ.ಬಿ. ಪಾಟೀಲ್ ಯಾವತ್ತೂ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರಬೇಕಾಗಿತ್ತು. ಇದೆಲ್ಲದರ ಹೊರತಾಗಿ ಮತ್ತು ಮುಂದೆ ರಾಜಕಾರಣದಲ್ಲಿ ನಡೆದಂತ ಬದಲಾವಣೆ ಮತ್ತು ಬೆಳವಣಿಗೆಗಳು ಯಾವ ರೀತಿ ಆಯಿತು ಅಂತಂದ್ರೆ, ಎ.ಬಿ. ಪಾಟೀಲ್ ಮತ್ತು ಕತ್ತಿ ಮನೆತನದ ನಡುವೆ ವೈಮನಸ್ಸು ಬಂದಾಗ ನಾನೊಂದು ತೀರ ನೀನೊಂದು ತೀರ ಎನ್ನುವ ಮಟ್ಟಿಗೆ ಇವರಿಬ್ಬರು ಕ್ರಮೇಣ ದೂರಾದರು. ಅದರ ನಂತರದಲ್ಲಿ ಏನು ಕ್ಷೇತ್ರ ಮರು ವಿಂಗಡಣೆ ಆಯಿತು, ಆ ಸಂದರ್ಭದಲ್ಲಿ ಹುಕ್ಕೇರಿ ಪ್ರತ್ಯೇಕ ಮತಕ್ಷೇತ್ರ ಆಗಲಿಲ್ಲ. ಅಖಂಡ ಹುಕ್ಕೇರಿ ಮತಕ್ಷೇತ್ರ ಸಂಕೇಶ್ವರನ್ನ ಕೂಡ ಒಳಗೊಂಡಿತ್ತು ಮತ್ತು ಯಮಕನಮಳ್ಳಿ ಮೀಸಲಾತಿ ಕ್ಷೇತ್ರವಾಗಿ ಅಲ್ಲಿ ಜಾರಕಿಹೊಳಿ ಇವತ್ತು ಬಂದಿದ್ದಾರೆ, ಆ ವಿಷಯ ಬೇರೆ. ಆದ್ರೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಏನು ಪ್ರತ್ಯೇಕ ಒಂದು ರಾಜಕಾರಣದ ಸಮೀಕರಣ ನಡೀತು, ಅವತ್ತಿನಿಂದ ಎ.ಬಿ. ಪಾಟೀಲ್ ಮತ್ತು ಉಮೇಶ್ ಕತ್ತಿ ದೂರಾದರು. ಏನು ಸುಮಾರು 30 ವರ್ಷಗಳ ಕಾಲ ಹುಕ್ಕೇರಿ ಕ್ಷೇತ್ರದ ಮೇಲೆ ನಿಯಂತ್ರಣವನ್ನ ಎ.ಬಿ. ಪಾಟೀಲ್ ಮತ್ತು ಉಮೇಶ್ ಕತ್ತಿ ಅವರು ಹೊಂದಿದ್ರು. ಆ ಸಂದರ್ಭದಲ್ಲಿ ಇವರು ಎರಡನೇ ಹಂತದ ನಾಯಕರನ್ನ ರಾಜಕೀಯವಾಗಿ ಬೆಳೆಸಲಿಲ್ಲ ಅಥವಾ ಬೆಳೆಸುವ ಇಚ್ಛಾಶಕ್ತಿಯೂ ಕೂಡ ಅವರಿಗೆ ಇರಲಿಲ್ಲ. ಯಾಕೆ ಅಂತಂದ್ರೆ, ನನ್ನ ಕ್ಷೇತ್ರಕ್ಕೆ ನಾನು ಶಾಸಕನಾಗ್ತೀನಿ, ನಿನ್ನ ಕ್ಷೇತ್ರಕ್ಕೆ ನೀನು ಶಾಸಕನಾಗು ಅನ್ನೋ ಮಟ್ಟಿಗೆ ಇವರಿಬ್ಬರು ಕೂಡ ಒಂದು ನಿಲುವನ್ನು ಹೊಂದಿದ್ರು. ಹೀಗಾಗಿ ಪರ್ಯಾಯ ನಾಯಕತ್ವಕ್ಕೆ ಇಲ್ಲಿ ಅವಕಾಶವೇ ಇರಲಿಲ್ಲ. ಇನ್ನುಳಿದಂತೆ ಕತ್ತಿ ಅಥವಾ ಎ.ಬಿ. ಪಾಟೀಲ್ ಅಂದ್ರೆ ಇಲ್ಲಿ ಸಾಮೂಹಿಕವಾಗಿ ಹೇಳ್ತಾ ಇದ್ದೀವಿ, ಅವರ ಹಿಂಬಾಲಕರು ಅಥವಾ ಅವರ ಜೊತೆಗೆ ಗುರುತಿಸಿಕೊಂಡವರು ಯಾರು ಅಂತಂದ್ರೆ, ಇಲ್ಲಿ ನಲ್ವಡೆ ಮನೆತನದವರು ಇರ್ಬೋದು, ಸಿರ್ಕೋಳಿ ಮನೆತನದವರು ಇರ್ಬೋದು, ಕರಜಗಿ ಮನೆತನದವರು ಇರ್ಬೋದು, ಕೊಳ್ಳಿ ಮನೆತನದವರು ಇರ್ಬೋದು ಅಥವಾ ಹತ್ತನೂರಿ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಎ.ಬಿ. ಪಾಟೀಲ್ ಮತ್ತು ಉಮೇಶ್ ಕತ್ತಿಯ ಒಬ್ಬ ದೈತ್ಯ ನಾಯಕರಾಗಿ, ಅಂದ್ರೆ ದೈತ್ಯ ನಾಯಕರು ಅನ್ನೋದಕ್ಕಿಂತ ದೈತ್ಯ ಬೆಂಬಲಿಗರಾಗಿ ಅವರ ಜೊತೆ ಇವರು ಗುರುತಿಸಿಕೊಂಡಿದ್ರು. ಇವರು ಎಷ್ಟೊಂದು ನಿರ್ಣಾಯಕರಾಗಿದ್ರು ಅಂತಂದ್ರೆ, ಇವರು ಯಾರ ಪರವಾಗಿ ಕೆಲಸ ಮಾಡ್ತಾರೆ ಅವರ ಗೆಲುವು ಖಚಿತ ಎನ್ನುವ ಮಟ್ಟಿಗೆ ಇವರಿದ್ರು. ಆದರೂ ಕೂಡ ಇವರು ಎರಡನೇ ಹಂತದ ಅಥವಾ ಪರ್ಯಾಯ ನಾಯಕರಾಗಿ ಬೆಳಿಲಿಲ್ಲ. ಇವರು ಕೂಡ ಇವರನ್ನ ಬೆಳೆಸಲಿಲ್ಲ. ಇದರ ಮಧ್ಯದಲ್ಲಿ ಒಂದು ಹೆಸರನ್ನು ನಾನು ಮರೆತೋಗಿದ್ದೆ, ಅದು ಹರಗಾಪುರದ ರಾಜೇಂದ್ರ ಪಾಟೀಲ್. ಇದೆಲ್ಲದರ ಮಧ್ಯದಲ್ಲಿ ಎ.ಬಿ. ಪಾಟೀಲ್ ಮತ್ತು ಉಮೇಶ್ ಕತ್ತಿ ಇವರ ನಡುವೆ ಯಾಕೆ ಭಿನ್ನಾಭಿಪ್ರಾಯ ಬಂತು, ಯಾವ ವಿಷಯದಿಂದ ಬಂತು ಅಂತಂದ್ರೆ, ಏನು ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ವಿಷಯದಲ್ಲಿ ಏನು ಜಿದ್ದಾಜಿದ್ದಿಗೆ ಬಂದು ಚುನಾವಣೆಯನ್ನ ಸ್ಪರ್ಧೆ ಮಾಡಿದ್ರು, ಆ ಸಂದರ್ಭದಿಂದ ಎ.ಬಿ. ಪಾಟೀಲ್ ಮತ್ತು ಕತ್ತಿ ಕುಟುಂಬದ ನಡುವೆ ವೈಮನಸ್ಸು ಸ್ಟಾರ್ಟ್ ಆಯಿತು. ಏನು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಿಂದ ಇವರಿಬ್ಬರ ಮಧ್ಯದಲ್ಲಿ ಏನು ಬೆಂಕಿ ಹೊತ್ತಿಕೊಂಡಿತ್ತು, ಕಡೆಗಳಿಯಲ್ಲಿ ಇವರಿಬ್ಬರನ್ನು ಕೂಡ ಇದೇ ಸಕ್ಕರೆ ಕಾರ್ಖಾನೆ ಒಂದು ಮಾಡಿತ್ತು. ಅದು ಕಳೆದ ವರ್ಷ ಅನ್ನೋದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಯಾಕೆ ಇವರು ನಾಯಕರನ್ನ ಹುಟ್ಟಾಕ್ಲಿಲ್ಲ ಅಥವಾ ನಾವು ನಾಯಕರಾಗಿ ಬೆಳಿಬೇಕೆಂಬ ಇಚ್ಛಾಶಕ್ತಿಯನ್ನು ಈ ಕ್ಷೇತ್ರದಲ್ಲಿ ಅವರೊಂದಿಗೆ ಸೇರಿ ರಾಜಕಾರಣವನ್ನ ಮಾಡಿದಂತ ಪ್ರತಿಷ್ಠಿತ ಮನೆತನದವರು ಯಾಕೆ ಪ್ರಯತ್ನವನ್ನ ಮಾಡಲಿಲ್ಲ, ಅಥವಾ ಇವರ ಯಾವ ಕಂಬಳಿ ಇವರಿಬ್ಬರ ಬುಡದಲ್ಲಿ ಸಿಕ್ತು ಅನ್ನೋದು ಕೂಡ ಇವತ್ತು ನಿಗೂಢವಾದಂತ ಒಂದು ರಹಸ್ಯದ ವಿಷಯ ಆಗಿದೆ. ಯಾಕೆ ಅಂದ್ರೆ, ಇಲ್ಲಿ ಮೇಲೆ ತೋರಿಕೆಗೆ ಒಂದ್ಸರಿ ಉಮೇಶ್ ಕತ್ತಿ, ಈಗ ಸದ್ಯಕ್ಕೆ ಪಾಪ ಉಮೇಶ್ ಕತ್ತಿ ಇಲ್ಲ, ಆ ಮತ್ ಬೇರೆ. ಆದ್ರೆ ಉಮೇಶ್ ಕತ್ತಿ ಅಂತ ಒಬ್ಬ ಪ್ರಾಮಾಣಿಕ, ನಿಷ್ಠಾವಂತ, ಜನರ ಮಧ್ಯದಲ್ಲಿ ಬೆಳೆದಂತ ನಾಯಕ, ನೇರ ನುಡಿಯ ಒಬ್ಬ ಛಲಗಾರ, ಕೆಲಸ ಮಾಡಿ ತೋರಿಸುವ ಒಬ್ಬ ಹಟಗಾರನಂತ ಮತ್ತೊಬ್ಬ ನಾಯಕ ಬಹುಶಃ ಮುಂದಿನ ದಿನಗಳಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಉಮೇಶ್ ಕತ್ತಿಯವರು ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ರು, ಜನರೊಂದಿಗೆ ನೇರವಾಗಿ ಬೆರೀತಾ ಇದ್ರು, ತನ್ನದೇ ಆದಂತ ಗ್ರಾಮೀಣ ಶೈಲಿಯ ಭಾಷೆಯನ್ನ ಬಳಸುವುದರ ಜೊತೆಗೆ ಎಲ್ಲರೊಂದಿಗೆ ಬೆರೆತು ಎಲ್ಲರನ್ನ ಖುಷಿಯಾಗಿ ಬಿಡುವುದರ ಜೊತೆಗೆ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡ್ತಾ ಇದ್ರು. ಇಂತಹ ನಾಯಕನನ್ನ ಯಾವತ್ತು ಹುಕ್ಕೇರಿ ಮತಕ್ಷೇತ್ರ ಕಳೆದುಕೊಂಡಿದೆಯೋ ಅವತ್ತಿನಿಂದ ಇವತ್ತಿನವರೆಗೆ ಈ ಕ್ಷೇತ್ರ ಅನಾಥವಾಗಿ ಬದುಕ್ತಾ ಇದೆ. ಇಲ್ಲಿ ಯಾರು ಕೂಡ ಬದಲಾವಣೆಗಾಗಿ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಥವಾ ಬೆಳೆಯುವ ಇಚ್ಛಾಶಕ್ತಿಯನ್ನು ಹೊಂದಿಲ್ಲ. ಬೇರೆ ಬೇರೆ ನಾಯಕರಿಗೆ, ಬೇರೆ ಬೇರೆ ರಾಜಕಾರಣಿಗಳಿಗೆ ಬಕೆಟ್ ಹಿಡಿಯುವುದರ ಮೂಲಕವಾಗಿ ಎಲ್ಲಿಯೋ ಹುಟ್ಟಿ ಬೆಳೆದಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತವನಿಗೆ ತಂದು ಇಲ್ಲಿ ಮನೆಯನ್ನ ಹಾಕಿದ್ರು, ಅವರ ಗುಲಾಮರಾಗಿ ಕೆಲಸವನ್ನ ಮಾಡಿದ್ರು. ಹುಕ್ಕೇರಿ ಕ್ಷೇತ್ರವನ್ನೇ ಅವರ ಸುಪರ್ದಿಗೆ ಕೊಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಅವರ ಹಿಂಬಾಲಕರಿಗೆ ಕೆಲಸವನ್ನ ಮಾಡಿದ್ರು. ಆದ್ರೆ ಯಾವಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಹುಕ್ಕೇರಿ ಮತಕ್ಷೇತ್ರಕ್ಕೆ ಕೈ ಕೊಟ್ಟು ಹೋದ್ರು, ಅವತ್ತಿಗೂ ಕೂಡ ಇವರ ಮನಸ್ಥಿತಿ ಬದಲಾಗಲಿಲ್ಲ. ಅಥವಾ ಗಟ್ಟಿ ಧ್ವನಿಯಲ್ಲಿ ಈ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ, ಇವರಿಂದ
ಇವರಿಂದ ಅನ್ಯಾಯ ಆಗ್ತಾ ಇದೆ, ಈ ಶಾಸಕರಿಂದ ಆಗ್ತಾ ಇದೆ, ಈ ಮಂತ್ರಿಯಿಂದ ಆಗ್ತಾ ಇದೆ, ಈ ಮುಖಂಡರಿಂದ ಆಗ್ತಾ ಇದೆ, ನನ್ನ ಕ್ಷೇತ್ರದ ರಕ್ಷಣೆಗಾಗಿ ನಾನು ಇರ್ತೀನಿ ಅಂತಕ್ಕಂಥ ಒಬ್ಬನೇ ಒಬ್ಬ ಎದೆಗಾರಿಕೆ ಒಬ್ಬ ರಾಜಕೀಯ ನಾಯಕ ಈ ಕ್ಷೇತ್ರದಲ್ಲಿ ಹುಟ್ಟಲಿಲ್ಲ. ಇದಕ್ಕಿಂತ ದುರ್ದೈವದ ವಿಷಯ ಮತ್ತು ವಿಚಾರ ಇನ್ನೊಂದಿಲ್ಲ. ಇಂತಹ ಎಲ್ಲ ಈ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಇರ್ತಕ್ಕಂಥ ಕುತೂಹಲ ಮತ್ತು ಆಸಕ್ತಿದಾಯಕ ವಿಷಯಗಳನ್ನ ನಾವು ಕಂಟೆಂಟ್ ರೂಪದಲ್ಲಿ ನಿರಂತರವಾಗಿ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಮರ್ ನಲ್ವಡೆ ML ಆಗೋ ಅರ್ಹತೆ ಇತ್ತು, ಯಾಕೆ ಪ್ರಯತ್ನವನ್ನ ಮಾಡ್ತಾ ಇಲ್ಲ? ಶ್ರೀಕಾಂತ್ ಹತ್ನೂರೆ ಸ್ಪರ್ಧಿಸುವಂತ ಎಲ್ಲ ಅರ್ಹತೆ ಯೋಗ್ಯತೆಗಳಿತ್ತು. ಗಜಾನನ್ ಕೊಳ್ಳಿ ಅವರಿಗಿತ್ತು. ಬಸವರಾಜ್ ಮಟಗಾರ್ ಅವರು ಒಂದ್ಸರಿ ಸ್ಪರ್ಧೆಯನ್ನ ಮಾಡಿದ್ರು. ಆತ ನಿಜವಾಗಿಯೂ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಮತ್ತು ಉತ್ತಮವಾದಂತಹ ಜನರ ಮಧ್ಯದಲ್ಲಿ ಬೆಳೆದಂತ ವ್ಯಕ್ತಿಗಳು. ಅದರ ಜೊತೆಗೆ ಇನ್ನು ಅನೇಕ ಘಟಾನುಘಟಿ ನಾಯಕರು MLAಗಳಾಗ್ತಕ್ಕಂಥ ಯೋಗ್ಯತೆ ಅರ್ಹತೆಗಳಿದ್ರು ಕೂಡ ಯಾವತ್ತಿಗೂ ಪ್ರಯತ್ನವನ್ನೇ ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥ ವಿಷಯಗಳು ಕೂಡ ಚರ್ಚೆಗೆ ಆಸ್ಪದವನ್ನ ಮಾಡಿಕೊಡ್ತಾ ಇದೆ. ಇವೆಲ್ಲದರ ಮಧ್ಯದಲ್ಲಿ ಏನು ಒಂದು ಅಚಾನಕ್ ಆಗಿ ಶಾಸಕರಾದಂತಹ ಶಶಿಕಾಂತ್ ನಾಯಕ್ ಅವರು ಏನು ಒಂದು ಎರಡು ವರ್ಷ ಅಧಿಕಾರ ಅನುಭವಿಸಿದ್ರು. ಅನುಭವಿಸಿದ ಮೇಲೆ ರೈತರ ಹೆಸರಿನಲ್ಲಿ ಇವ್ರೇನ್ ರಾಜಕಾರಣವನ್ನ ಮಾಡಿಕೊಂಡು ಬಂದಿದ್ರು. ಯಾಕೆ ಇವರಿಗೆ ಅಧಿಕಾರ ಸಿಕ್ಕ ಮೇಲೆ ರೈತರಿಂದ ದೂರ ಆದ್ರು? ಯಾಕೆ ಮತ್ತೆ ಪಕ್ಷ ಸಂಘಟನೆಯಲ್ಲಿ ತೊಡಗಲಿಲ್ಲ? ಜನ ಇವರನ್ನ ಯಾಕೆ ಒಪ್ಪಲಿಲ್ಲ ಅಂತಕ್ಕಂಥ ವಿಷಯಗಳು ಇಲ್ಲಿ ಚರ್ಚೆ ಮಾಡತಕ್ಕಂಥ ಕಂಟೆಂಟ್ಗಳಲ್ಲಿ ಒಂದಾಗಿದೆ. ಇವೆಲ್ಲದರ ಮಧ್ಯದಲ್ಲಿ ಈ ಭಾಗದ ಅತ್ಯಂತ ಹಿರಿಯ ನಾಯಕರಾಗಿದ್ದಂತ ಅಪ್ಪ ಸಾಹೇಬ್ ಸಿರ್ಕುಳಿ ಅವರು ಮನಸ್ಸು ಮಾಡಿದರೆ ಯಾವತ್ತು ಶಾಸಕರಾಗಬೇಕಾಗಿತ್ತು. ಯಾಕೆ ಅವರು ಆ ಗಟ್ಟಿತನವನ್ನ ತೋರಿಸಲಿಲ್ಲ? ಅವರ ಮಗ ಸಂಜಯ್ ಸಿರ್ಕುಳಿಯ ಮುಂದಿನ ನಡೆ ಏನಾಗಿರ್ತದೆ? ಕಾಂಗ್ರೆಸ್ಸಿನ ಪ್ರತಿಷ್ಠಿತ ಮನೆತನವಾದಂತ ನಾಗಪ್ಪನ ಕರಜಗಿ ಅವರ ಚಿರಂಜೀವಿ ಆಗಿರ್ತಕ್ಕಂಥ ಜಯಪ್ರಕಾಶ್ ಕರಜಗಿ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಡೆಯನ್ನ ಇಡ್ತಾರೆ? ಅದೇ ರೀತಿಯಾಗಿ ಹೋರಾಟದಿಂದಲೇ ಗುರುತಿಸಿಕೊಂಡಂತ ಸಂತೋಷ್ ಮುಟ್ಸಿ ಇರ್ಬೋದು, ಮಹೇಶ್ ಶೆಟ್ಟಿಹೊಳಿ, ದಿಲೀಪ್ ಹೊಸಮನಿ ಅಂತವರು ಭವಿಷ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ? ಗ್ರಾಮೀಣ ಪ್ರದೇಶದಲ್ಲಿ ನಾನೇ ಹೀರೋ ಅನ್ನುವ ದಾಟಿಯಲ್ಲಿ ಹೋಗ್ತಕ್ಕಂಥ ಸುರೇಶ್ ಉಂಚಾಳಿಯ ನಡೆ ಏನು? ಇಂತಹ ವಿಷಯಗಳನ್ನ ಚರ್ಚೆ ಮಾಡೋದ್ರ ಮೂಲಕ ಹುಕ್ಕೇರಿ ಭಾಗದ ನಾಯಕರನ್ನು ಕೂಡ ನಾವು ಈ ಒಂದು ಕಂಟೆಂಟದಲ್ಲಿ ತರುವುದರ ಮೂಲಕವಾಗಿ ಅವರ ಸಾಮರ್ಥ್ಯವೇನು, ಅವರು ಕೂಡ ಯಾಕೆ ಬೆಳೆಯತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿಲ್ಲ ಎನ್ನುವುದರ ಮಧ್ಯದಲ್ಲಿ ಏನು ಒಂದು ಸದ್ಯದಲ್ಲಿ ಒಂದು ಟ್ರೆಂಡ್ ಅಥವಾ ಸಂಕೇಶ್ವರ ಭಾಗದಲ್ಲಿ ಒಬ್ಬ ಪ್ರಭಾವಿ ಮುಖಂಡನಾಗಿ ಬೆಳೀತಕ್ಕಂಥ ಶಿವಾನಂದ ಮುಡಸಿ ಮುಂದೆ ಭವಿಷ್ಯದಲ್ಲಿ ಒಬ್ಬ ಉತ್ತಮ ನಾಯಕರಾಗಬಹುದಾ? ಅಥವಾ ಅವರ ನಾಯಕತ್ವಕ್ಕೆ ಅಡ್ಡಗಾಲು ಹಾಕೋದಕ್ಕೆ ಯಾರ್ಯಾರು ಕೆಡ್ಡವನ್ನ ತೋಡ್ತಾ ಇದ್ದಾರೆ? ಅಥವಾ ನಂದು ಮುಡಿಸಿ ಇವತ್ತೇನು ಒಂದು ಸ್ಪೀಡ್ದಲ್ಲಿ ಹೋಗ್ತಾ ಇದ್ದಾರೆ, ಈ ಸ್ಪೀಡ್ ಎಷ್ಟು ದಿನ ಇರ್ತದೆ? ಮುಂದಿನ ದಿನಗಳಲ್ಲಿ ಇವರಿಗೆ ಪೊಲಿಟಿಕಲಿ ಗಾಡ್ ಫಾದರ್ ಯಾರಾಗಿರ್ತಾರೆ? ಯಾಕಂದ್ರೆ ಇವೆಲ್ಲವೂ ಚರ್ಚೆ ಮಾಡ್ತಕ್ಕಂಥ ವಿಷಯಗಳು. ಇಲ್ಲಿ ಕಾರಣ ಏನಂತಂದ್ರೆ ಏನು ಕಳೆದ ಒಂದೂವರೆ ವರ್ಷದಿಂದ ಸ್ವಾಭಿಮಾನಿ ಪಣ್ಣದಲ್ಲಿ ಅಂದ್ರೆ ಇಲ್ಲಿ ಎರಡು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಸೇರಿದೆ. ಇಲ್ಲಿ AB ಪಾಟೀಲ್ ಮತ್ತು ಕತ್ತಿ ಮನೆತನ ಇವ್ರ ಪಕ್ಷಗಳು ಬೇರೆ ಬೇರೆ. ಇವರೊಂದಿಗೆ ಗುರುತಿಸಿಕೊಂಡವರು ಎಲ್ಲ ಸ್ವಾಭಿಮಾನಿ ಹೆಸರಿನಲ್ಲಿ ಇದು ಇವರ ಸ್ವಾಭಿಮಾನನ ಅಥವಾ ಈ ಕ್ಷೇತ್ರದ ಸ್ವಾಭಿಮಾನನ ಅಥವಾ ಈ ಭಾಗದ ಜನರ ಸ್ವಾಭಿಮಾನ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಜನರ ಮುಂದೆ ಬಟಾ ಬಯಲಾಗಿ ಅನಾವರಣ ಖಂಡಿತ ಆಗೇ ಆಗ್ತದೆ. ಯಾಕೆಂದ್ರೆ ಈ ಸ್ವಾಭಿಮಾನಿ ಅಂತಕ್ಕಂಥ ಏನೋ ಒಂದು ತಂಡದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಒಂದ್ಸರಿ AB ಪಾಟೀಲ್ ಜೈ ಅಂತಾರೆ, ಇನ್ನೊಂದ್ಸರಿ ಕತ್ತಿ ಅವ್ರಿಗೆ ಜೈ ಅಂತಾರೆ. ಪಕ್ಷದ ವಿಚಾರಕ್ಕೆ ಬಂದಾಗ ನಿಮ್ಮ ನಡೆ ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರನೇ ಇವ್ರ ಹತ್ರ ಇಲ್ಲ. ಅಂದ್ರೆ ಈ ಸದ್ಯಕ್ಕೆ ಈ ಜನರನ್ನ ಮರಳು ಮಾಡುವ ಇವೆಲ್ಲ ತಂತ್ರಗಳು ಒಂದು ದಿನ ಜನರ ಮುಂದೆ ಬಂದು ಇವರ ನಿಜವಾದ ಬಂಡವಾಳ ಬಯಲಾಗಿಯೇ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಇವರೆಲ್ಲರೂ ಎಚ್ಚೆತ್ತುಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಥವಾ ಈ ಕ್ಷೇತ್ರದ ಒಂದು ಡೆವಲಪ್ಮೆಂಟ್ಗಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ನಿರಂತರವಾದ ಸಂಚಿಕೆ ರೂಪದಲ್ಲಿ ನೋಡೋಣ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಹೊಸ ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀವಿ. ಅಲ್ಲಿವರೆಗೂ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ನಮಸ್ಕಾರ. ವೀಕ್ಷಕರಲ್ಲಿ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ನಾವು ಕೂಡ ಎಷ್ಟೊಂದು ಪ್ರಾಮಾಣಿಕವಾದಂತಹ ಸುದ್ದಿಗಳನ್ನ ಮಾಡ್ತಾ ಇದ್ದೀವಿ ಅನ್ನೋ ಆತ್ಮವಿಶ್ವಾಸ ನಮಗೂ ಬರ್ತದೆ. ಅದರ ಜೊತೆಗೆ ನಾಳೆ ಏನೊಂದು ವಿಡಿಯೋವನ್ನ ಮಾಡ್ತಾ ಇದ್ದೀವಿ, ಆ ವಿಡಿಯೋದಲ್ಲಿ ಈ ಕ್ಷೇತ್ರವನ್ನು ಆಳಲು ಭವಿಷ್ಯದ ಉತ್ತಮ ನಾಯಕರು ಯಾರು ಮತ್ತು ಯಾರ್ಯಾರಿಗೆ ಭವಿಷ್ಯವಿದೆ, ಯಾವ ಯುವ ರಾಜಕಾರಣಿಗಳಿಗೆ ಈ ಕ್ಷೇತ್ರದಲ್ಲಿ ಆದ್ಯತೆ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಷಯವನ್ನ ನಾಳೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ನಮಸ್ಕಾರಗಳು.